ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಸೈಬರ್ ಅಪರಾಧ ಇವತ್ತು ದೇಶವನ್ನು ಮಾತ್ರ ಅಲ್ಲ, ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಪ್ರತಿ ರಾಷ್ಟ್ರವೂ ಇವತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಾ ಇದೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಮನುಷ್ಯನೊಬ್ಬನ ಜೀವನ ಪರ್ಯಂತದ ದುಡಿಮೆಯನ್ನು ಈ ಸೈಬರ್ ವಂಚಕರು ಎಗರಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ಈ ಕಥೆಯಲ್ಲಿ ಇಬ್ಬರು ಈ ಒಂದು ಸೈಬರ್ ವಂಚಕರ ಬಗ್ಗೆ ಹೇಳ್ತೀವಿ. ಇವರು ಎಂಥ ವಂಚಕರು ಅಂತಂತಂದರೆ, ಓದಿರೋದು 8ನೇ ಕ್ಲಾಸ್ ಒಬ್ಬ, 10ನೇ ಕ್ಲಾಸ್ ಒಬ್ಬ, ಅದು ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ನೀವು ನಂಬ್ತೀರಾ, ಕೇವಲ 2.5 ಗಂಟೆಯಲ್ಲಿ ಸುಮಾರು 49 ಕೋಟಿಯಷ್ಟು ಸೈಬರ್ ವಂಚನೆಯನ್ನು ಈ ಇಬ್ಬರು ನಡೆಸಿದ್ರು ಅಂತಂದರೆ ಖಂಡಿತವಾಗ್ಲೂ ಅಂಥದ್ದೊಂದು ಘಟನೆ. ಅದು ರಾಜಧಾನಿ ಬೆಂಗಳೂರು ಪೊಲೀಸರ ಒಂದು ಪ್ರಯತ್ನದಿಂದ ಈಗ ಈ ಇಬ್ಬರು ಸೈಬರ್ ವಂಚಕರು ಸೆರೆಯಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಇಬ್ಬರು ಸೈಬರ್ ವಂಚಕರು ಯಾರು, ಇವರ ಹಿನ್ನೆಲೆ ಏನು, ಜೊತೆಗೆ ಇವರು ಯಾರಿಗೆ ವಂಚನೆಯನ್ನು ಮಾಡಿದ್ರು, ಯಾವ ರೀತಿ ವಂಚನೆಯನ್ನು ಮಾಡಿದ್ರು, ಎಲ್ಲವನ್ನು ಹೇಳ್ತೀವಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ಎಸ್, ಇವರೇ ನೋಡಿ ಈ ಕಥೆಯ ಕದೀಮರು. ಏನು ನೀವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ, ಒಬ್ಬ ಸಂಜಯ್ ಪಾಟೀಲ್, ಹಾಗೆಯೇ ಇಸ್ಮಾಯಿಲ್ ಅತಾವರ್ ಅಂತೇಳಿ ರಾಜಸ್ಥಾನ ಮೂಲದ ಇಬ್ಬರು ಆರೋಪಿಗಳು ಇವತ್ತು ಬೆಂಗಳೂರಿನ CCB ಸೈಬರ್ ಕ್ರೈಮ್ ಪೊಲೀಸರು ಈ ಇಬ್ಬರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಒಬ್ಬ 8ನೇ ಕ್ಲಾಸ್ ಫೇಲ್ ಆಗಿದ್ದರೆ, ಒಬ್ಬ 10ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂಥದ್ದು. ಒಬ್ಬ ಏನು ಈ ಕೊಳವೆಗಳನ್ನು ರಿಪೇರಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದರೆ, ಮತ್ತೊಬ್ಬ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ದ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಇಷ್ಟಕ್ಕೆ ಮಾತ್ರ ಆಗಿದ್ದರೆ ಇಬ್ಬರ ಕಥೆಯನ್ನು ಇವತ್ತು ಇಲ್ಲಿ ಹೇಳ್ತಾ ಇರಲಿಲ್ಲ. ಬದಲಾಗಿ ಈ ಇಬ್ಬರು ಇಡೀ ದೇಶವೇ ಅವರ ಕಡೆ ತಿರುಗಿ ನೋಡುವಂಥ ಒಂದು ಸೈಬರ್ ಕ್ರೈಮ್ನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ನಿಜಕ್ಕೂ ಏನು 8ನೇ ಕ್ಲಾಸ್ ಓದಿದ್ದಾರೆ, 10ನೇ ಕ್ಲಾಸ್ ಓದಿದ್ದಾನೆ, ಇವರೆಲ್ಲ ಎಂತಹ ಸೈಬರ್ ಕ್ರೈಮ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ ನೀವು ಪ್ರಶ್ನೆಯನ್ನು ಮಾಡ್ತಾ ಇದ್ದರೆ, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಕೇವಲ 2.5 ತಾಸಿನಲ್ಲಿ 49 ಕೋಟಿಯನ್ನು ಸುಮಾರು ವರ್ಷಗಳಿಂದ ಫೈನಾನ್ಸ್ ನಡೆಸ್ತಾ ಇರ್ತಕ್ಕಂಥ ಒಂದು ಕಂಪನಿಗೆ ಇಬ್ಬರು ವಂಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪೊಲೀಸರು ರಿಕವರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು 10 ಕೋಟಿ ಮಾತ್ರ. ಆದರೆ ಇನ್ನೂ 39 ಕೋಟಿ ಎಲ್ಲಿ ಹೋಗಿದೆ ಅನ್ನೋದನ್ನು ಇನ್ನೂ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಇಬ್ಬರು ಅನ್ಎಜುಕೇಟೆಡ್ ಅಥವಾ ಎಜುಕೇಟೆಡ್ ಅನ್ಬೇಕೋ ಗೊತ್ತಿಲ್ಲ. ಯಾಕಂತಂದರೆ ಒಬ್ಬ 8ನೇ ಕ್ಲಾಸ್ ಫೇಲ್ ಅಂತೀನಿ, ಒಬ್ಬ 10ನೇ ಕ್ಲಾಸ್ ಫೇಲ್ ಅಂತ ಇದ್ದೀನಿ. ಆದರೆ ಇವರು ವ್ಯವಹಾರ ಅಥವಾ ಇವರ ಫ್ರಾಡ್ ನೋಡಿದ್ರೆ 49 ಕೋಟಿ ಇದೇನು ಸಣ್ಣ ಮೊತ್ತ ಅಲ್ಲ. ಇದರಲ್ಲಿ ಸಾಕಷ್ಟು ಜನರ ಹಣ ಹೋಗಿರುತ್ತೆ, ಅಥವಾ ಸಾಕಷ್ಟು ಜನರ ಅಂದರೆ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ 49 ಕೋಟಿ ಅನ್ನೋ ವಿಚಾರ ತುಂಬ ದೊಡ್ಡದಾದಂಥ ವಿಚಾರ. ಆದರೆ ಇವರು ಯಾವ ರೀತಿ ಒಂದು ಕೃತ್ಯವನ್ನು ಎಸಗಿದ್ರು ಅಂತ ನೋಡ್ತಾ ಹೋದರೆ, ಏನು ಬೆಂಗಳೂರು ಮತ್ತು ಮುಂಬೈನಲ್ಲಿ ಒಂದು ವಿಸ್ಡಮ್ ಫೈನಾನ್ಸ್ ಅಂತೇಳಿ ಒಂದು ಕಂಪ್ನಿ ಸಕ್ರಿಯವಾಗಿದೆ. ಇದರ ಕತೆ ಇಷ್ಟೇ, ಏನು ಸಾರ್ವಜನಿಕರಿಗೆ ಅವರ ಇನ್ಕಮನ್ನು ಆಧರಿಸಿ ಲೋನ್ಗಳನ್ನು ಕೊಡುವಂಥದ್ದು. ಲೋನ್ಗಳನ್ನು ಕೊಟ್ಟು ಅವರಿಂದ ಇಂತಿಷ್ಟು ಬಡ್ಡಿ ಅಂತೇಳಿ ವಿಧಿಸಿ ಅವರಿಂದ ಲೋನನ್ನು ವಾಪಸ್ ಸಂಗ್ರಹಿಸುವಂಥದ್ದು. ಇವರ ಒಂದು ಆ್ಯಪ್ ಕೂಡ ಇದೆ. ಇದನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಮುಖಾಂತರ ಕೂಡ ಲೋನ್ಗೆ ಅಪ್ಲೈಯನ್ನು ಮಾಡ್ಬೋದು. ಅವರ ಒಂದು ಕ್ರೆಡಿಬಿಲಿಟಿ ಅಥವಾ ಕ್ರೈಟೀರಿಯಾ ಏನಿದೆಯಾ, ಆ ಕ್ರೈಟೀರಿಯಾನ ರೀಚ್ ಮಾಡಿದ್ದೆ ಆದರೆ ಇವರು ನಿಮಗೆ 5 ಲಕ್ಷದವರೆಗೂ ಲೋನ್ ಕೊಡ್ತಾರೆ. ಇಂತಹ ವಿಸ್ಡಮ್ ಕಂಪ್ನಿಗೆ ಸುಮಾರು 1700ಕ್ಕೂ ಹೆಚ್ಚು ನಕಲಿ ಖಾತೆಗಳ ಮುಖಾಂತರ ತಮಗೆ ಬ್ಯಾಂಕ್ಗೆ ನಮಗೆ ಲೋನ್ ಬೇಕು ಅಂತಂತೇಳಿ ಮನವಿಯನ್ನು ಸಲ್ಲಿಸಿ ಸುಮಾರು 600ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹಣವನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು 5 ಲಕ್ಷದಂತೆ. ಇದರ ಪ್ರಕಾರ ಸುಮಾರು 49 ಕೋಟಿಯನ್ನು ಲೋನ್ ರೂಪದಲ್ಲಿ ಇಬ್ಬರು ಸೈಬರ್ ವಂಚಕರು ಪಡೆದುಕೊಂಡಿದ್ದಾರೆ ಅಂತೇಳಿ ಈಗ CCB ಕ್ರೈಮ್ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇವರು ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಇವರು ಏನು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಒಂದು ಹುಡುಕಾಟಗಳು ಶುರುವಾಗ್ತವೆ. ಮೊದಲಿಗೆ ಇವರು ಯಾವ ರೀತಿ ಗ್ಯಾದರ್ ಆದರೂ ಈ ಒಂದು ಸೈಬರ್ ಕ್ರೈಮನ್ನು ಮಾಡೋದಕ್ಕೆ ಅಂತ ನೋಡೋದಾದರೆ, ಇವರಿಬ್ಬರನ್ನು ಮೊದಲಿಗೆ ದುಬೈ ಮೂಲದ ಇಬ್ಬರು ಕಿಂಗ್ ಪಿನ್ಗಳು ಸಂಪರ್ಕವನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದು ಫ್ರಾಡ್ನಲ್ಲಿ ಭಾಗಿಯಾಗಬೇಕು, ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗೋದಕ್ಕೆ ಲೋಕಲ್ ಆಗಿ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ಇವರು ಒಪ್ಕೊಳ್ತಾರೆ. ಜೊತೆಗೆ ಈ ಒಂದು ಆ್ಯಪನ್ನು ಹ್ಯಾಕ್ ಮಾಡೋದಕ್ಕೆ ಹಾಂಗ್ಕಾಂಗ್ ಮೂಲದ ಒಂದಷ್ಟು ಅಥವಾ ಕೊರಿಯಾ ಮೂಲದ ಒಂದಷ್ಟು ಹ್ಯಾಕರ್ಸನ್ನು ಕೂಡ ಬಳಸ್ಕೊಳ್ಳಲಾಗಿದೆ ಅಂತೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಆ್ಯಪ್ಗಳನ್ನು ಹ್ಯಾಕ್ ಮಾಡಿದ್ರೋ, ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ದಾಖಲೆಗಳನ್ನು ಕೊಡುವ ಕೆಲಸ, ಅಂದರೆ ನಕಲಿ ಖಾತೆಗಳು ಬೇಕು, ಯಾರೋ ಅಪ್ಲೈ ಮಾಡ್ತಾ ಇದ್ದಾರೆ ಆ ಖಾತೆಗಳನ್ನು ಕೊಡುವಂಥ ಕೆಲಸವನ್ನು ಈ ಸಂಜಯ್ ಪಾಟೀಲ್ ಮತ್ತು ಇಸ್ಮಾಯಿಲ್ ಅತಾವರ್ ಮಾಡ್ತಾರೆ. ಅತಾವರ್ ಮಾಡಿದಂಥ ಸಂದರ್ಭದಲ್ಲಿ ಏನು ಈ ಒಂದು ನಕಲಿ ಬ್ಯಾಂಕ್ ಖಾತೆಗಳು ಬೇಕಾದರೆ ಅವರಿಗೆ ಒಂದು 10,000ದಷ್ಟು ಹಣವನ್ನು ಕೊಡ್ತೀವಿ, ಕಮಿಷನ್ ಕೊಡ್ತೀವಿ ಅಂತೇಳಿ ಅವರಿಂದ ಖಾತೆಯ ವಿವರಗಳನ್ನು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ತೆಗೆದುಕೊಂಡು ಇವರು ಅದನ್ನು ಸೈಬರ್ ವಂಚಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಎಲ್ಲವನ್ನ ಶೇಖರಿಸಿಕೊಂಡು ಕೇವಲ 2.5 ತಾಸಿನಲ್ಲಿ
ವಿಸ್ಡಮ್ ಕಂಪ್ನಿಯ ಫೈನಾನ್ಸ್ನಿಂದ ಸುಮಾರು 49 ಕೋಟಿ ಲೋನನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಲೋನ್ ರೂಪದಲ್ಲಿ. ಇದು ವಿಚಾರ ತಕ್ಷಣ ಒಂದೇ 2.5 ಗಂಟೆಯಲ್ಲಿ ಇಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಅನುಮಾನ ಬಂದಾಗ ಪರಿಶೀಲನೆಯನ್ನು ಮಾಡಿದಾಗ ಬ್ಯಾಂಕ್ಗೆ ಫ್ರಾಡ್ ಮಾಡಿರೋವಂಥದ್ದು ಗೊತ್ತಾಗುತ್ತೆ. ಕೂಡಲೇ ಬೆಂಗಳೂರು CCB ಕ್ರೈಮ್ ಪೊಲೀಸರಿಗೆ ಈ ಬಗ್ಗೆ ಕಂಪನಿಯಿಂದ ದೂರನ್ನು ಕೊಡಲಾಗುತ್ತೆ. ದೂರು ಕೊಟ್ಟ ಕೂಡಲೇ ಪೊಲೀಸರು ಆ್ಯಕ್ಟಿವ್ ಆಗ್ತಾರೆ. ಆ್ಯಕ್ಟಿವ್ ಆಗಿ ಯಾರಿಂದ ಹಣ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ರಾಜಸ್ಥಾನದ ಈ ಒಂದು ಸಂಜಯ್ ಪಾಟೀಲ್ನ ಅಕೌಂಟ್ಗೆ 28 ಲಕ್ಷ ಹೋಗಿರೋದು ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಹೋಗಿ ಆತನನ್ನು ಬಂಧಿಸಿದಾಗ ಇಸ್ಮಾಯಿಲ್ ಅತಾವರನನ್ನು ಕೂಡ ಬಗ್ಗೆ ಮಾಹಿತಿ ಸಿಗುತ್ತೆ. ಇಬ್ಬರನ್ನ ಬಂಧಿಸ್ತಾರೆ. ಜೊತೆಗೆ ಅವರ ಬಳಿ ಇದ್ದಂಥ ಅಕೌಂಟ್ಗಳ ಮಾಹಿತಿಯನ್ನು ತೆಗೆದುಕೊಂಡು ಕೂಡಲೇ ಸುಮಾರು 10 ಕೋಟಿ ಹಣವನ್ನು ಫ್ರೀಸ್ ಮಾಡ್ತಾರೆ. ಆ ಫ್ರೀಸ್ ಮಾಡಿದ ಹಣವನ್ನು ಈಗಾಗಲೇ ಕಂಪ್ನಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ದುಬೈನಲ್ಲಿ ಇರ್ತಕ್ಕಂಥ ಇಬ್ಬರು ಕಿಂಗ್ ಪಿನ್ಗಳ ಬಂಧನ ಯಾವಾಗ ಅನ್ನೋದು ಸದ್ಯ CCB ಪೊಲೀಸರ ಮುಂದೆ ಇರತಕ್ಕಂಥ ಟಾಸ್ಕ್. ಅದಕ್ಕಾಗಿ ಯಾವೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕೋ ಅದನ್ನು CCB ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಒಂದು 10 ಕೋಟಿ ಏನೋ ಉಳಿತು, ಉಳಿದ 39 ಕೋಟಿ ಕತೆ ಏನು ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಕೇವಲ 8ನೇ ಕ್ಲಾಸ್ 10ನೇ ಕ್ಲಾಸ್ ಓದಿ ಇಷ್ಟು ದೊಡ್ಡ ಸೈಬರ್ ಕ್ರೈಮ್ನಲ್ಲಿ ಹೇಗೆ ಪಾಲುದಾರರಾದರು, ಇವರಿಗೆ ಅಷ್ಟೊಂದು ಟ್ರೈನಿಂಗ್ ಹೇಗಾಗಿತ್ತು ಅನ್ನೋದು ಕೂಡ CCBಯನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಂಚನೆಯನ್ನು ನೋಡಿದ ಮೇಲೆ ನಿಜಕ್ಕೂ ಏನು ಇಷ್ಟು ಕಡಿಮೆ ಓದಿನಿಂದ ಈ ರೀತಿಯಾಗಿ ಸೈಬರ್ ವಂಚನೆಯಲ್ಲಿ ಪಾಲುದಾರರಾಗೋದಕ್ಕೆ ಯಾವ ರೀತಿ ಸಾಧ್ಯ ಆಯಿತು ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇರತಕ್ಕಂಥದ್ದು. ಸದ್ಯ 10 ಕೋಟಿಯನ್ನು ಕಂಪನಿಗೆ ಹಿಂದಿರಿಸಲಾಗಿದೆ. ಇನ್ನು 39 ಕೋಟಿಯನ್ನು ಹುಡುಕೋ ಕೆಲಸವನ್ನು CCB ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಒಂದು ಸೈಬರ್ ಕ್ರೈಮ್ ಅದು ಎಷ್ಟು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಯಾಕಂತಂದರೆ ಕೇವಲ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನ ಪೂರ್ತಿ ದುಡಿಮೆಯನ್ನು ಕಸಿದುಕೊಳ್ಳುತ್ತೆ ಅಂತಂದರೆ ನಿಜಕ್ಕೂ ಸರ್ಕಾರಗಳು ಇವತ್ತು ಪ್ರಮುಖವಾಗಿ ಒಂದು ಸೈಬರ್ ಕ್ರೈಮ್ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಕೂಡಲೇ newsbeat.live ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ newsbeat.live.